ಅದು ನಿರ್ವಹಿಸ್ತಾ ಇದೆ. ಅದರ ಒಂದು ಯೋಜನೆಯಾಗಿದೆ ನೀರಿನ ಅಭಾವ ಇರುವಂತಹ, ನೀರಿನ ಸಮಸ್ಯೆ ಇರುವಂತಹ ಕಡೆಗಳಲ್ಲಿ ಅಲ್ಲಿನ ಗ್ರಾಮ ಪಂಚಾಯತಿ ಮತ್ತು ದಾನಿಗಳ ಸಹಾಯ ಸಹಕಾರದೊಂದಿಗೆ ಕೊಳವೆ ಬಾವಿಯನ್ನು ನಿರ್ಮಿಸಿ ಅಲ್ಲಿನ ಪರಿಸರದ ಜನರಿಗೆ ಉಪಕಾರಿಯಾಗಲೆಂದು ಅದನ್ನು ಹಸ್ತಾಂತರಿಸುವುದು ಇದರ ಯೋಜನೆಯಾಗಿದೆ. ಅದರ ಒಂದು ಭಾಗವಾಗಿದೆ ಇಲ್ಲಿ ಈ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೇವೆ. ತಮ್ಮೆಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಶ್ರೀಮತಿ ಗೀತಾ ದಾಮೋದರ್, ಅಧ್ಯಕ್ಷರು ಕೊನಜ ಗ್ರಾಮ ಪಂಚಾಯತಿ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಳವೆ ಬಾವಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಹವ್ವಾ ಜುಮಾ ಮಸೀದಿ ಬೋಲಂಗಡಿ, ಇದರ ಖತೀಬರಾದ ಮೌಲಾನಾ ಯಹಿಯಾ ತಂಗಲ್ ಮದನಿಯವರು. ಮತ್ತು ಮುಖ್ಯ ಗೌರವ ಉಪಸ್ಥಿತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಹರಿಚಂದ್ರ ಶೆಟ್ಟಿಗಾರ್, ಉಪಾಧ್ಯಕ್ಷರು ಕೊನಜ ಗ್ರಾಮ ಪಂಚಾಯತಿ. ಅದೇ ರೀತಿ ಶ್ರೀ ಮುತ್ತಪ್ಪ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೊನಜ. ಶ್ರೀ ಹೈದರ್ ಹಮೀದ್, ಸದಸ್ಯರು ಕೊನಜ ಗ್ರಾಮ ಪಂಚಾಯತಿ. ಶ್ರೀಮತಿ ಚಂಚಲಾಕ್ಷಿ, ಸದಸ್ಯರು ಕೊನಜ ಗ್ರಾಮ ಪಂಚಾಯತಿ. ಶ್ರೀ ಹುಸೇನ್, ಅಧ್ಯಕ್ಷರು ವೆಲ್ಫೇರ್ ಪಾರ್ಟಿ ಇಂಡಿಯಾ ಉಲ್ಲಾಲ. ಶ್ರೀಮತಿ ಫೌಜಿಯಾ, ಸದಸ್ಯರು ಕೊನಜ ಗ್ರಾಮ ಪಂಚಾಯತಿ. ಶ್ರೀಮತಿ ಜೊಹರಾ, ಸದಸ್ಯರು ಕೊನಜ ಗ್ರಾಮ ಪಂಚಾಯತಿ. ಇಶಾಕ್ ಹಸನ್, ಸಂಚಾಲಕರು ಸಮಾಜ ಸೇವಾ ವಿಭಾಗ ಜಮಾತೆ ಇಸ್ಲಾಂ. ಇವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಯ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಈ ಕೊಳವೆ ಬಾವಿ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ವಿಭಾಗ ಮತ್ತು ಕೊನಜ ಗ್ರಾಮ ಪಂಚಾಯತ್ ಇದರ ಸಹಭಾಗಿತ್ವದಲ್ಲಿ ಈ ಒಂದು ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮವು ಇನ್ನೇನು ಆರಂಭವಾಗಲಿದೆ. ಈ ಕಾರ್ಯಕ್ರಮದ ಆರಂಭ ಪವಿತ್ರ ಕುರಾನ್ನ ಕೆಲವು ಸೂಕ್ತಗಳ ಪಠಣದೊಂದಿಗೆ ಈ ಕಾರ್ಯಕ್ರಮವು ಆರಂಭವಾಗುವುದು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಶ್ರೀಮತಿ ಗೀತಾ ದಾಮೋದರ್, ಅದೇ ರೀತಿ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್, ಕೊನಜ ಗ್ರಾಮ ಪಂಚಾಯತಿ ಇದರ ಉಪಾಧ್ಯಕ್ಷರು. ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತಿ ಸಹಭಾಗಿತ್ವದಲ್ಲಿ ಈ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವ ಮುಖ್ಯ ಅತಿಥಿಯಾಗಿ ಅಚ್ಯುತ ಗಟ್ಟಿ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಎಂ ಇಕ್ಬಾಲ್, ಗ್ರಾಮ ಪಂಚಾಯತಿ ಸದಸ್ಯರು ಕೊನಜ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ರವಿ, ಕೊನಜ ಗ್ರಾಮ ಪಂಚಾಯತಿ ಸದಸ್ಯರು, ಇವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಯ ಕಡೆಗೆ ಆಹ್ವಾನಿಸಿದ್ದೇನೆ. ಇಂದಿನ ಈ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮದ ಆರಂಭ ಪವಿತ್ರ ಕುರಾನ್ನ ಕೆಲವು ಸೂಕ್ತಗಳ ಪಠಣದೊಂದಿಗೆ ಆರಂಭವಾಗುವುದು. ಇದನ್ನು ನೆರವೇರಿಸಲು ಮೊಹಮ್ಮದ್ ರಿಹಾನ್ ಅನ್ನು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಫರಅಯ್ತುಮುಲ್ ಮಾಅಲ್ಲಜೀ ತಶ್ರಬೂನ್ أنتم أنزلتموه من المزن أم نحن المنزلون لو نشاء جعلناه أجاجا ولولا تشكرون صدق الله. ಪವಿತ್ರ ಕುರಾನ್ನ ಸೂರಾ ಅಲ್ ವಾಕ್ಯ ಇದರ 68ನೇ ಸೂಕ್ತವಾಗಿದೆ. ಇಲ್ಲಿ ಅವರು ಓದಿದರು. ಇದರ ಕನ್ನಡ ಅನುವಾದ ಈ ರೀತಿ ಇದೆ: ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ವಿವೇಚಿಸುವುದುಂಟೆ? ಅದನ್ನು ಮೋಡಗಳಿಂದ ಸುರಿಸಿದವರು ನೀವು ಅಥವಾ ಅದನ್ನು ಸುರಿಸಿದವರು ನಾವು. ನಾವಿಚ್ಛಿಸಿದರೆ ಅದನ್ನು ಕಡು ಉಪ್ಪನ್ನಾಗಿಯೂ ಮಾಡಿ ಬಿಡಬಲ್ಲೆವು. ಈಗಿರುತ್ತಾ ನೀವೇಕೆ ಕೃತಜ್ಞರಾಗುವುದಿಲ್ಲ? ಜಜಾಕುಮುಲ್ಲಾ. ವಂದನೆಗಳು ಮೊಹಮ್ಮದ್ ರಿಯಾನ್ ಅವರಿಗೆ. ಇನ್ನು ಈ ಸಾರ್ವಜನಿಕ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಾಗಿ ಜನಾಬ್ ಇಶಾಕ್ ಹಸನ್, ಇವರು ಸಮಾಜ ಸೇವಾ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ವಿಭಾಗ ಇದರ ಸಂಚಾಲಕರಾಗಿದೆ. ಇವರನ್ನು ನಾನು ಪ್ರಾಸ್ತಾವಿಕ ನುಡಿಗಾಗಿ ಆಹ್ವಾನಿಸುತ್ತಿದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯಾದ ಸೃಷ್ಟಿಕರ್ತನ ನಾಮದಿಂದ ಜಮಾತೆ ಇಸ್ಲಾಮಿ ಹಿಂದ್ ಇದು ಒಂದು ದೇಶಾದ್ಯಂತ
ನಡೆಸುವಂತಹ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ನಾವು ಇಲ್ಲಿ ಒಂದು ಕೊಳವೆ ಬಾವಿ ಉದ್ಘಾಟನೆಯನ್ನು ನೆರವೇರಿಸಲಿದ್ದೇವೆ. ಇದು ಕೂಡ ಜಮಾತೆ ಇಸ್ಲಾಮಿ ಹಿಂದಿನ ಒಂದು ಸಮಾಜ ಸೇವಾ ಘಟಕದ ಒಂದು ಕಾರ್ಯಕ್ರಮವಾಗಿರುತ್ತದೆ. ಇಂದು ಜಮಾತೆ ಇಸ್ಲಾಮಿ ಹಿಂದಿನ ಸಮಾಜ ಸೇವಾ ಘಟಕ ಇಲ್ಲಿಯ ಅಡ್ಕರ್ ಪಡುಪು ಎಂಬಲ್ಲಿ ಒಂದು ಕೊಳವೆ ಬಾವಿಯ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿಕೊಂಡಿದೆ. ಇದನ್ನು ಇವತ್ತು ನಾವು ಇಲ್ಲಿಯ ಕೊನಾಜೆ ಪಂಚಾಯತ್ಗೆ ಹಸ್ತಾಂತರಿಸುವಂತಹ ಒಂದು ಕಾರ್ಯಕ್ರಮವಾಗಿರ್ತದೆ. ಇದು ಜಮಾತೆ ಇಸ್ಲಾಮಿ ಹಿಂದ್ ಇದರ ಸ್ಥಾಪನೆಯ ಧ್ಯೇಯೋದ್ದೇಶಗಳಲ್ಲಿ ಸಮಾಜ ಸೇವೆ ಒಂದು ಮುಖ್ಯ ಒಂದು ಘಟಕವಾಗಿರ್ತದೆ. ದೇಶಾದ್ಯಂತ ಜನರಿಗೆ ಇಸ್ಲಾಮನ್ನು ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಂ ಹಿಂದ್ ಕಳೆದ ಹಲವಾರು ವರ್ಷಗಳಿಂದ ಅದರ ಸ್ಥಾಪನೆಯಿಂದಲೂ ಕೂಡ ನಡೆಸ್ತಾ ಬರ್ತಾ ಇದೆ. ಅದೇ ರೀತಿ ಸಮಾಜದಲ್ಲಿರುವಂತಹ ತಪ್ಪು ಕಲ್ಪನೆಗಳು, ಇಸ್ಲಾಮಿನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ದೂರೀಕರಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಜಮಾತೆ ಇಸ್ಲಾಮಿ ಹಿಂದ್ ನೆರವೇರಿಸ್ತಾ ಬಂದಿದೆ. ಹೆಚ್ಚಾಗಿ ಸಮಾಜದ ಎಲ್ಲ ಸರ್ವ ಜನಾಂಗದವರೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಂಡು, ಅದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸದ್ಭಾವನಾ ವೇದಿಕೆ ಎಂಬ ವೇದಿಕೆಯನ್ನು ಕೂಡ ರಚಿಸಿಕೊಂಡು ಅದರಲ್ಲಿ ಎಲ್ಲ ಧರ್ಮಗಳ ಮುಖಂಡರನ್ನು, ನಾಯಕರನ್ನು ನಾವು ಒಗ್ಗೂಡಿಸಿಕೊಂಡು ಸಮಾಜದಲ್ಲಿ ಯಾವುದೇ ತಪ್ಪು ಕಲ್ಪನೆಗಳು ಬರದ ಹಾಗೆ ಅಥವಾ ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನು ಮುಂದುವರಿಸುವಂತಹ ಕಾರ್ಯಕ್ರಮಗಳಿಗಾಗಿ ನಾವು ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಸಮಾಜದಲ್ಲಿ ನಾವು ತಮಗೆಲ್ಲರಿಗೂ ಗೊತ್ತಿರ್ಬೋದು, ಕುರಾನ್ ಎಂಬುದು ಬರೆಯ ಮುಸ್ಲಿಮರ ಗ್ರಂಥ ಅಲ್ಲ, ಬದಲಾಗಿ ಅದು ಸರ್ವ ಜನಾಂಗಕ್ಕೆ, ಸರ್ವರಿಗೂ ಈ ಭೂಲೋಕದಲ್ಲಿರುವ ಸರ್ವರಿಗೂ ಬಂದಂತಹ ಒಂದು ಗ್ರಂಥವಾಗಿರುತ್ತದೆ. ಇದನ್ನು ಸರ್ವರಿಗೂ ಮುಟ್ಟಿಸುವಂತಹ ಕೆಲಸವನ್ನು ಇದು ಅರಬ್ಬಿ ಭಾಷೆಯಲ್ಲಿದ್ದರೂ ಕೂಡ ಅದರ ಕನ್ನಡ ಅನುವಾದವನ್ನು ಕೂಡ ಮಾಡಿಕೊಂಡು ಸರ್ವರಿಗೂ ಇದರ ಕನ್ನಡ ಅನುವಾದ ಸಿಕ್ಕಿ ಎಲ್ಲರೂ ಇದನ್ನು ನೋಡುವಂತೆ, ಇದರಲ್ಲಿ ಯಾವುದೇ ಗುಪ್ತ ವಿಚಾರಗಳು ಇಲ್ಲದೇ ಇದ್ದು ಎಲ್ಲವೂ ಓಪನ್ ಆಗಿರುವಂತಹ ಒಂದು ವಿಚಾರವಾಗಿರ್ತದೆ. ಇದನ್ನು ಕೂಡ ನಾವು ಸಮಾಜಕ್ಕೆ ತಲುಪಿಸ್ತಾ ಇದ್ದೇವೆ. ಜಮಾತೆ ಇಸ್ಲಾಮಿನ ಹಿಂದಿನ ಅದರ ಸಾಹಿತ್ಯಗಳು ಕೂಡ ನಮ್ಮಲ್ಲಿ ಜಮಾತೆ ಇಸ್ಲಾಮಿ ಹಿಂದಿನ ಸಾಹಿತ್ಯಗಳು ಕೂಡ ಸುಮಾರು 300ಕ್ಕಿಂತಲೂ ಹೆಚ್ಚಿನ ಸಾಹಿತ್ಯಗಳು ಕನ್ನಡದಲ್ಲಿ ಅಚ್ಚುಕೊಂಡು ಇಲ್ಲಿ ಎಲ್ಲರ ಸೇವೆಗಾಗಿ ಅದು ಇಲ್ಲಿ ಲಭ್ಯವಿರುತ್ತದೆ. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದಿನ ಈ ಸಮಾಜ ಸೇವಾ ಘಟಕವು ಇಲ್ಲಿಯ ಹೆಚ್ಚಿನ ಈ ಪರಿಸರದ ಬಡವರಿಗೆ ಮಾಸಿಕ ರೇಷನನ್ನು ನೀಡುವಂತಹ ಕಾರ್ಯಕ್ರಮ, ಅದೇ ರೀತಿ ರಂಜಾನ್ ಸಮಯದಲ್ಲಿ ರಂಜಾನ್ನ ಕಿಟ್ಟನ್ನು ನೀಡುವಂತಹ ಕಾರ್ಯಕ್ರಮ, ಅದೇ ರೀತಿ ರೋಗಿಗಳಿಗೆ ವೈದ್ಯಕೀಯ ನೆರವನ್ನು ನೀಡುವಂತಹ ಕಾರ್ಯಕ್ರಮ, ಅದೇ ರೀತಿ ಡಯಾಲಿಸಿಸ್ ರೋಗಿಗಳ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಳ್ಳುವಂತಹ ಕಾರ್ಯಕ್ರಮ, ಅದೇ ರೀತಿ ಮನೆ ಕಟ್ಟಲು ಅಥವಾ ಮನೆ ರಿಪೇರಿಗಾಗಿ ಹೆಚ್ಚಿನ ಸಹಾಯವನ್ನು ನೀಡುವಂತಹ ಹಲವಾರು ಕಾರ್ಯಕ್ರಮವನ್ನು, ಅದೇ ರೀತಿ ಸಮಾಜದಲ್ಲಿ ಬಡ್ಡಿ ಮುಕ್ತವಾದಂತಹ ಒಂದು ಸಮಾಜದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಈ ಜಮಾತೆ ಇಸ್ಲಾಮಿ ಹಿಂದಿನ ಸಮಾಜ ಸೇವಾ ಘಟಕ. ಅದೇ ರೀತಿ ಸಮಾಜದ ಎಲ್ಲ ಜನಾಂಗದವರೊಂದಿಗೆ ಉತ್ತಮ ಸಂಪರ್ಕವನ್ನು ಕೂಡ ಇಟ್ಟುಕೊಂಡಿದೆ. ಹಾಗೂ ಇಂದು ಇದೇ ರೀತಿ ಸಮಾಜ ಸೇವಾ ಘಟಕವು ಇಲ್ಲಿನ ಹಲವು ಈ ಗ್ರಾಮಗಳಲ್ಲಿ, ಹೆಚ್ಚಾಗಿ ನಮಗೆ ನಗರ ಪ್ರದೇಶಗಳಲ್ಲಿ ಕೊಳವೆ ಬಾವಿಗಳನ್ನು ತೋಡುವಂತಹ ಅವಕಾಶ ಸಿಗುವುದಿಲ್ಲ. ಹೆಚ್ಚಾಗಿ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಇಂತಹ ಅವಕಾಶ ಸಿಗ್ತದೆ. ಆ ಅವಕಾಶವನ್ನು ಹೆಚ್ಚಿನ ರೂಪದಲ್ಲಿ ನಾವು ಕೂಡ ಬಳಸಿಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿಯ ಕೊನಾಜೆ ಪಂಚಾಯತ್ ಇರಲಿ ಅಥವಾ ಮಂಜನಾಡಿ ಪಂಚಾಯತ್ ಇರಲಿ, ಅದೇ ರೀತಿ ಅಂಬ್ಲಮಗೂರು ಹಾಗೂ ಇತರ ಪಂಚಾಯತ್, ಪರಿಸರದ ಹಲವು ಪಂಚಾಯತ್ಗಳು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಲವು ಕಡೆ ನಾವು ಇದೇ ರೀತಿಯ ಕೊಳವೆ ಬಾವಿಗಳನ್ನು ನಾವು ನಿರ್ಮಿಸಿ ಅದರ ಮೇಂಟೆನೆನ್ಸನ್ನು ನಾವು ಅದರ ಪಂಚಾಯತ್ಗೆ ವರ್ಗಾಯಿಸಿ ನಂತರ ಎಲ್ಲವನ್ನು ಪಂಚಾಯತ್ ನೋಡಿಕೊಳ್ಳುವ ರೀತಿಯಲ್ಲಿ ನಾವು ಅದನ್ನು ಅವರಿಗೆ ವರ್ಗಾಯಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿನ ಕೊಳವೆ ಬಾವಿ ಈಗಾಗಲೇ ಉದ್ಘಾಟನೆ ಆಗಿದೆ. ಅಂದರೆ ಅದರಲ್ಲಿ ಈಗಾಗಲೇ ನೀರು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ನೀರಿನ ಅಭಾವ ಇದ್ದ ಕಾರಣ ಇಲ್ಲಿ ಅದನ್ನು ಈಗಾಗಲೇ ಉಪಯೋಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇಲ್ಲಿಯ ಪಂಚಾಯತ್ ಅದರ ಪಂಪಿನ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ನಾವು ಪಂಪ್ ಕೊಡಬೇಕಾಗಿತ್ತು, ಆದರೆ ಇಲ್ಲಿಯ ಪಂಚಾಯತಿ ಅದರ ವ್ಯವಸ್ಥೆಯನ್ನು ಮಾಡಿದೆ. ಮುಂದಿನ ಒಂದು ಯಾವುದಾದರೂ ಕೊಳವೆ ಬಾವಿಯ ಸಂದರ್ಭದಲ್ಲಿ ನಾವು ಪಂಪಿನ ವ್ಯವಸ್ಥೆಯನ್ನು ಮಾಡಲು ನಾವು ಪ್ರಯತ್ನ ಪಡ್ತೇವೆ. ಈಗಾಗಲೇ ಇದರಲ್ಲಿ ಉತ್ತಮ ರೀತಿಯ ನೀರು ಕೂಡ ಸಿಕ್ಕಿದೆ ಎಂಬ ವಿಷಯವನ್ನು ನಮಗೆ ತಿಳಿಸಿದರು. ತುಂಬ ಸಂತೋಷವಾಯಿತು. ಇಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ಮನೆಗಳು ಇದರ ಸದುಪಯೋಗವನ್ನು ಪಡೆಯಬಹುದು ಎಂಬ ಒಂದು ಆಶಯದೊಂದಿಗೆ
ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾನು ಆದಷ್ಟು ಬೇಗ ಮುಗಿಸಲು ಇಚ್ಛಿಸುತ್ತೇನೆ. ಮಳೆಯ ಕಾರಣದಿಂದಾಗಿ, ಮಳೆ ಬರುವಂತಹ ಕಾರಣದಿಂದಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇಲ್ಲಿಯ ಕೋಟೆಕಾರ್ ಗ್ರಾಮ ಪಂಚಾಯತ್ನ ಕೊನಾಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಗೀತಾ ದಾಮೋದರ್ ಇವರನ್ನು ನಾನು ಜಮಾತ್ ಇಸ್ಲಾಮಿ ಹಿಂದ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಂದಿನ ಈ ಬೋರ್ವೆಲ್ ಉದ್ಘಾಟಿಸಿರುವಂತಹ ಮೌಲಾನಾ ಯಹಿಯಾ ತಂಗಳ್ ಮದನಿ, ಖತೀಬರು ಹವಾ ಜುಮಾ ಮಸೀದಿ ಬೋಳಂಗಡಿ ಇವರನ್ನು ಕೂಡ ನಾನು ಜಮಾತ್ ಇಸ್ಲಾಮಿ ಹಿಂದ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್, ಉಪಾಧ್ಯಕ್ಷರು ಕೊನಾಜೆ ಗ್ರಾಮ ಪಂಚಾಯತ್ ಬರಲಿಲ್ಲ ಅವರು. ಶ್ರೀ ಮುತ್ತಪ್ಪ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊನಾಜೆ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿಯ ಕೊನಾಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಹೈದರ್ ಹಮೀದ್ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀ ಹುಸೇನ್, ಅಧ್ಯಕ್ಷರು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಜಿ ಸದಸ್ಯರು. ಅದೇ ರೀತಿ ಕೊನಾಜೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ಜೋಹರಾ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವಂತಹ ಶ್ರೀಮತಿ ವನಿತಾ ಸದಸ್ಯರು ಕೊನಾಜೆ ಗ್ರಾಮ ಪಂಚಾಯತ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ನನ್ನ ಮಿತ್ರರಾದಂತಹ ಶ್ರೀ ಅಚ್ಯುತ ಗಟ್ಟಿ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿ ಎಂ ಮೊಹಮ್ಮದ್, ಮಾಜಿ ಸದಸ್ಯರು ಕೊನಾಜೆ ಗ್ರಾಮ ಪಂಚಾಯತ್, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇಲ್ಲಿಯ ಈ ಊರ ಎಲ್ಲ ಈ ಪರಿಸರದ ಎಲ್ಲ ಗಣ್ಯರಿಗೂ, ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಸದಸ್ಯರಿಗೂ ಹಾಗೂ ಸರ್ವ ಸದಸ್ಯರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಬೋರ್ವೆಲ್ ಅನ್ನು ಒಬ್ಬರು ದಾನಿಗಳು ನೀಡಿರುತ್ತಾರೆ. ಒಬ್ಬರು ಮರ್ಹೂಮಾ ಹುದಾ ಎಂಬ ಅವರ ಹೆಸರಲ್ಲಿ, ಮರ್ಹೂಮಾ ಹುದಾ ಹುಸೇನ್ ಅಂತ. ಹೆಂಗಸು, ಆ ಹುಡುಗಿ ಸುಮಾರು 17 ವರ್ಷದ ಹುಡುಗಿಯಾಗಿರುತ್ತಾಳೆ. ಅವರ ಅಕಾಲಿಕ ಮರಣದಿಂದಾಗಿ ಅವರ ತಂದೆ ತಾಯಿಯಂದಿರು ಅವರಿಗಾಗಿ ಕೊಟ್ಟಂತಹ ಒಂದು ಹರಕೆಯಿಂದ ಈ ಬೋರ್ವೆಲ್ಲನ್ನು ನಾವು ನಿರ್ಮಿಸಿರುತ್ತೇವೆ. ಇದನ್ನು ಉತ್ತಮ ರೀತಿಯಲ್ಲಿ ಉದ್ಘಾಟನೆ ಮಾಡುವುದರೊಂದಿಗೆ ಇದರ ಸರ್ವ ಪ್ರಯೋಜನವನ್ನು ಇಲ್ಲಿಯ ಗ್ರಾಮಸ್ಥರು ಪಡೆಯಬೇಕಾಗಿ ಕೇಳಿಕೊಳ್ತಾ ನನ್ನ ಪ್ರಾಸ್ತಾವಿಕ ನಿಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಇಶಾಕ್ ಹಸನ್ ರವರಿಗೆ. ಸಮಾಜ ಸೇವೆ ವಿಭಾಗ ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಳ ಇದರ ಸಂಚಾಲಕರಾಗಿದೆ. ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ಸಮಾಜ ಸೇವಾ ವಿಭಾಗದ ಕಾರ್ಯಚಟುವಟಿಕೆ ಬಳಿ ಸಂಕ್ಷಿಪ್ತವಾಗಿ ವಿವರವನ್ನು ನೀಡಿದ್ದಾರೆ. ಅದು ಸಮಾಜಕ್ಕೆ ಸಮಾಜಮುಖಿಯಾಗಿ ಮತ್ತು ಜನರಿಗೆ ಉಪಕಾರಿಯಾಗುವಂತಹ ಯಾವ ಯೋಜನೆಗಳನ್ನು ಅದು ಅದು ನಿರ್ವಹಿಸುತ್ತಿದೆ ಎಂಬುದು, ಮತ್ತು ಎರಡನೇದಾಗಿ ಕೊನಜ ಗ್ರಾಮ ಪಂಚಾಯತಿ ಅವರ ಸಹಭಾಗಿತ್ವ ಮತ್ತು ಅವರ ಸಹಕಾರ, ಅದರ ಬಗ್ಗೆ ಉತ್ತಮವಾಗಿ ಅವರು ಹೇಳಿದ್ದಾರೆ, ಇಲ್ಲಿ ಪ್ರತಿನಿಧಿಸಿದ್ದಾರೆ. ಸಮಾಜ ಸೇವಾ ವಿಭಾಗ ಮತ್ತು ಕೊನಜ ಗ್ರಾಮ ಪಂಚಾಯತಿ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಕೊಳವೆಬಾವಿ ಉದ್ಘಾಟನಾ ಕಾರ್ಯಕ್ರಮವು ಇಲ್ಲಿ ನಡೀತಾ ಇದೆ. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೊಳವೆಬಾವಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಮೌಲಾನಾ ಯಹಿಯಾ ತಂಗಳ್ ಮದನಿಯವರು, ಅವ್ವಾ ಜುಮಾ ಮಸೀದಿ ಬೋಳಂಗಡಿ, ಇದರ ಖತೀಬರಾಗಿದ್ದಾರೆ ಇವರು. ಇಂದು ಈ ಉದ್ಘಾಟನೆಯು ಆಚೆಸೆ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಲಿ, ಅಲ್ಲಿಂದ ಮತ್ತೆ ಇಲ್ಲಿಗೆ ಈ ಕಾರ್ಯಕ್ರಮ ಮುಂದುವರಿಯುವುದು. ಮೌಲಾನಾ ಯಹಿಯಾ ತಂಗಳ್ ಮದನಿ ಇವರಿಗೆ ಜಜಾಕುಮುಲ್ಲಾ ಖೈರ್. ಉದ್ಘಾಟನೆ ಮಾತನ್ನು ಮೌಲಾನಾ ದಾನಗಳಲ್ಲಿ ಅತಿ ಹೆಚ್ಚು ಶ್ರೇಷ್ಠವಾದಂಥದ್ದು ದಾನ. ಇದಕ್ಕೆ ಕುರ್ಆನ್ ಎಂದು ಹೇಳುವಾಗ ನಮ್ಮ ಕುರ್ಆನ್ ಅಲ್ಲ, ಈಗ ಅವರು ಹೇಳಿದ್ದಾರೆ ಕುರ್ಆನ್ ಸಾರ್ವಜನಿಕ ಎಲ್ಲ ಲೋಕಕ್ಕೆ ಬಂದಂತಹ ಎಲ್ಲ ಪುರಾಣಗಳಲ್ಲೂ ಕೂಡ ನೀರಿನ ಸಂಬಂಧವಾಗಿ ಮಾತು ಬಂದಿದೆ. ಅದು ಕುರ್ಆನ್ನಲ್ಲಿ ಹೆಚ್ಚಿನ ಕಡೆಗಳಲ್ಲಿ ವಾಟರಿಗೆ ಎಂದು ಹೇಳುತ್ತದೆ, ನೀರು ಅಂತ ಹೇಳಿ. ಆ ನೀರನ್ನು ಇಲ್ಲಿ ಉತ್ಪತ್ತಿಸಿ ಅದನ್ನು ಹೇಗೆ ಆವಿಯಾಗಿ ಕೊಂಡು ಹೋಗುತ್ತಾನೆ ಎಂಬುದನ್ನು ಕೂಡ ಕುರ್ಆನ್ ಈಗ ತಾನೇ ಅವರ ನಿಮಗೆ ತಿಳಿಸಿದರು. ಆದ್ದರಿಂದ ಜಾತಿ ಮತ ಭೇದ ಇಲ್ಲದಂತಹ ಒಂದು ದಾನ ಇದು.
ಪ್ರವಾದಿ ಮುಹಮ್ಮದರು ಯಾವಾಗ ಹೇಳ್ತಿದ್ದರು, ಉಪ್ಪು ಕೊಡುವಾಗ ನೆರೆಕರೆ ಯಾವ ಜಾತಿಯನ್ನು ನೋಡಬೇಡಿ, ಅನ್ನ ಕೊಡುವಾಗ ಅನ್ನಕ್ಕೆ ಹಾಕುವ ನೀರಿದೆ, ನಾವು ತೆಲಿ ಅಂತ ಹೇಳ್ತಿದ್ದೇವೆ, ಹೇಗೆ ಹೇಳೋದು, ಗಂಜಿ ನೀರು ಅಂತ ಯಾರು ಬಂದು ವಿಚಾರಿಸಿ ಯಾರು ಕೇಳಿದರೂ ಕೂಡ ನೀವು ಉಪ್ಪು ನೀರು ಅಂತಹ ಉಪಕಾರಿಯಾದ ವಸ್ತುಗಳನ್ನು ಎಲ್ಲರಿಗೂ ದಾನ ಧರ್ಮ ಮಾಡಬೇಕು. ಪ್ರವಾದಿಯ ಆಪ್ತ ಮಿತ್ರರಾದಂತಹ ಒಂದು ಸಹಾಬಿ ಒಮ್ಮೆ ಪ್ರವಾದಿಯನ್ನು ಕೇಳಿದರು, ನನ್ನ ತಾಯಿ ತೀರಿಕೊಂಡಿದ್ದಾರೆ, ಅವರಿಗಾಗಿ ಪರಲೋಕ ಮೋಕ್ಷಕ್ಕಾಗಿ ಏನಾದರೂ ಮಾಡಬೇಕಂತ ಕೇಳಿ. ಆಗ ಪ್ರವಾದಿ ಹೇಳಿದ್ದು, ನೀನು ನೀರಿಲ್ಲದೊಂದು ಸ್ಥಳಕ್ಕೆ ಹೋಗಿ ಒಂದು ಹೀಗೆ ಈ ಕೊಳವೆ ಬಾವಿ ಅಂತೆ, ಅಂದು ಈ ಸಿಸ್ಟಮ್ ಇರಲಿಲ್ಲ, ಈ ರೀತಿಯಾಗಿ ಸಾರ್ವಜನಿಕ ಎಲ್ಲರಿಗೂ ಅಲ್ಲಿ ಅರಬಿಯಲ್ಲಿರುವ ಮುಸಲ್ಮಾನಾಗಲಿ ಅಥವಾ ಇನ್ನಿತರ ಜಾತಿಯಾಗಲಿ ಯಾರು ಮಾನವೀಯತೆ ದರ್ಶಿ ಎಲ್ಲರೂ ಕೊಡು ಅಂತ ಹೇಳಿದರು. ಅದು ಕೂಡ ಹದೀಸ್ ಪುಟಗಳಲ್ಲಿ ನಮಗೆ ಕಾಣಲೆಂದು ಸಾಧ್ಯವಾಗಿದೆ. ಆದ್ದರಿಂದ ಇದು ಈಗ ಹುದಾ ಅವರು ಹೇಳಿದರು, ಸಣ್ಣ ವಯಸ್ಸಿನಲ್ಲಿ ತೀರಿ ಹೋದಂತಹ ಒಂದು ಹುಡುಗಿ ಬೇಕಾಗಿ ತಂದೆಯವರು ಮಾಡಿದಂತಹ ಹರಕೆ ನೇರ್ಚೆ ಅಂತ ಹೇಳ್ತೇವೆ ನಾವು. ಅದು ದೊಡ್ಡ ದಾನ ಆಗಿದೆ. ಅದರ ಪ್ರತಿಫಲ ಆ ಮೃತ್ಯು ಹೊಂದಿದಂತಹ ವ್ಯಕ್ತಿಗೆ, ಅವಳಿಗೂ ಅದರ ಪೇರೆಂಟ್ಸಿಗೂ ಎಲ್ಲರಿಗೂ ಸಿಕ್ಕಬೇಕಾಗಿದೆ. ಅದೇ ಪ್ರಕಾರ ಕಷ್ಟಪಟ್ಟಂತಹ ಇಂಥೊಂದು ವಿಲೇಜ್ ಗ್ರಾಮಕ್ಕೆ ಬಂದು ಇದೆಲ್ಲ ಹೀಗೆ ಸರಬರಾಜು ಮಾಡುವಂತಹ ಇವರಿಗೂ ಕೂಡ ಲೋಕವನ್ನು ಸೃಷ್ಟಿಸಿ ಚರಾಚರಣ ಸೃಷ್ಟಿಸಿದಂತಹ ಅಷ್ಟ ದಿಕ್ಕುಗಳನ್ನು, ಅರಣ್ಯವನ್ನು, ಸಪ್ತ ಸಾಗರವನ್ನು ಸೃಷ್ಟಿಸಿದಂತಹ, ನಾವು ಅರಬಿ ಭಾಷೆ ಅಲ್ಲಾ ಅಂತ ಹೇಳ್ತೇವೆ, ಅದೇ ಈಶ್ವರಂತ ಹೇಳಿ ಪರಮೇಶ್ವರಂತ ಹೇಳಿ ಯಾರ ಹೆಸರನ್ನು ಹೇಳಿದರೂ ಕೂಡ ಅರಬಿ ಭಾಷೆ ಅಲ್ಲಾ ಅವನಿಗೆ ಹೇಳುವುದು. ಅದು ಕೇವಲ ಮುಸಲ್ಮಾನರ ಘೋಷಣೆ ಅಲ್ಲ, ನಮ್ಮೆಲ್ಲ ಸೃಷ್ಟಿಸಿದಂತೆ ನಮ್ಮನ್ನು ಈ ರೀತಿ ಈಗ ಬರಲು ಹೋಗಲು ನೆಗಾಡಲು ಸಂದರ್ಭ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಮಗೆ ಕೊಟ್ಟು ನಮ್ಮನ್ನೇ ಪರೀಕ್ಷಿಸಿ ನಮ್ಮನ್ನು ಸ್ವರ್ಗಕೊಂಡು ಹೋಗುವಂತಹ ದೇವನು. ಅವನು ಇದನ್ನು ಉತ್ತಮ ರೀತಿಯಲ್ಲಿ ಮಾಡಿ, ಜಾತಿ ನೋಡಬೇಡ, ಧರ್ಮ ನೋಡಬೇಡ, ಮಾನವನಾದರೆ ಕೊಡಿ, ಅದೇ ಪ್ರಕಾರ ಹಸುಗಳು ಬಂದರೆ ಅವರಿಗೆ ಕೊಡಿ, ಪಕ್ಷಿಗಳಿಗೆ ಕೊಡಿ ನೀರುಗಳನ್ನೊಂದು ಹೇಳಿ ಹೋಗಿದ್ದಾರೆ. ನಾವು ನೆನಪಿಟ್ಟುಕೊಂಡು ಜಾತಿ ಮತ್ತು ಏನು ಪ್ರಶ್ನೆ ಇಲ್ಲದಂತಹ ಈ ನೀರನ್ನು ಸದಾ ಬಳಕೆ ಮಾಡಬೇಕು, ಉಪಯೋಗ ಮಾಡಬೇಕು. ಇದು ಯಾರು ಇದಕ್ಕೆ ಪ್ರಯತ್ನ ಮಾಡಿದ್ದಾರೋ, ಯಾರು ಇದರ ಈ ಹಸ್ತಾಂತರಕ್ಕೆ ದಾರಿ ತೋರಿಸಿಕೊಟ್ಟಿದ್ದಾರೋ ಅವರಿಗೆಲ್ಲರಿಗೂ ಆ ಒಂದು ದೇವನಿಂದ ಆಶೀರ್ವಾದ ಮತ್ತು ಅವನಿಂದ ಅವರು ಸವಾಬು ಅಂತ ಹೇಳ್ತು ಅಜಿರ್ ದಾನ ಅದರ ಇದು ಸಿಕ್ಕಲು ಒಂದು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮೆಲ್ಲ ಸೃಷ್ಟಿಸಿದಂತಹ ದೇವನು ಅವರಿಗೆ ತಕ್ಕದಾದಂತಹ ಸವಾಬನ್ನು ಅಜಿರನ್ನು ಅದರ ಅನುಗ್ರಹವನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ನಮ್ಮೆಲ್ಲರನ್ನು ಅದೇ ದೇವನು ಒಳ್ಳೆಯ ರೀತಿಯಲ್ಲಿ ಅನುಗ್ರಹಿಸಲಿ. ಇಂಥ ಧರ್ಮಕ್ಕೆ, ಇಂಥ ಕಾರ್ಯಕ್ರಮಕ್ಕೆ ಹೋಗಿ ಒಳ್ಳೆಯ ರೀತಿಯಲ್ಲಿ ಒಂದೆರಡು ಮಾತುಗಳು ಹೇಳಿ ಎಲ್ಲ ಸಂತೋಷಗೊಳಿಸುವಂತಹ ಮಾತನ್ನು ಕೂಡ ಕೊಡಬೇಕೆಂದು ಕೂಡ ಹೇಳಿದ್ದಾರೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಅಲಿ ಮುಹಮ್ಮದ್. ರಬ್ಬನಾ ತक़ಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್. ربنا آتنا في الدنيا حسنة وفي الآخرة حسنة وقنا عذاب النار. آمين 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 برحمتك يا أرحم الراحمين. صلى الله تعالى وسلم على محمد وآله وصحبه. ದಾನಿಯೋರ್ವರ ಸಹಾಯ ಸಹಕಾರ ಮತ್ತು ಕೊಣಜೆ ಗ್ರಾಮ ಪಂಚಾಯತಿ ಇದರ ಸಹಭಾಗಿತ್ವದಲ್ಲಿ ಕೊಳವೆ ಬಾವಿಯನ್ನು ನಿರ್ಮಿಸಲಾಗಿತ್ತು. ಅದು ಈಗಾಗಲೇ ಉದ್ಘಾಟನೆಗೊಂಡಿದೆ. ಉದ್ಘಾಟನೆ ನೆರವೇರಿಸಿದ ಯಹಿಯಾ ತಂಗಲ್ ಮದನಿ ಇವರಿಗೆ ಜಜಾಕುಮುಲ್ಲಾ ಖೈರ್, ವಂದನೆಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ, ಈ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಮಾತುಗಳನ್ನಾಡಲು ಶ್ರೀ ಮುತ್ತಪ್ಪ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೊನಜ ಇವರನ್ನು ನಾನು ಕೇಳಿ. ಕೊಟ್ಟಿದ್ದು ತಾ ಕೆಟ್ಟಿತನ ಬೇಡ, ಮುಂದೊಂದು ದಿನ ಕಟ್ಟಿ ಹೋದು ಬುತ್ತಿ ಸರ್ವಜ್ಞ ಎಂಬ ಮಾತಿನಂತೆ ಮಾನ್ಯರೇ, ಈ ಒಂದು ಶುಭ ಸಂಜೆಯ ಶುಭ ಗಳಿಗೆಯಲ್ಲಿ ನಮ್ಮ ಮಸೀದಿಯ ಧರ್ಮಗುರುಗಳ ಅಮೃತ ಹಸ್ತದಿಂದ ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಈಗಾಗಲೇ ಗುರುಗಳು ಹೇಳಿದರು, ಮಹಾದಾನ, ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಜಲದಾನ. ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸುತ್ತೆ.
ಹಲವಾರು ವಿಷಯಗಳಲ್ಲಿ ನಾವು ಹೇಳಬೇಕಂದ್ರೆ ಹಲವಾರು ಸಂಘಟನೆಗಳಿವೆ ಸಮಾಜದಲ್ಲಿ. ಅಂಥದ್ರಲ್ಲಿ ನಮ್ಮ ಜಮಾತೆ ಇಸ್ಲಾಮಿ ಸಂಘಟನೆ ನಾವು ಹೆಮ್ಮೆಯಿಂದ ಹೇಳಬೇಕು, ಇಂಥ ಒಂದು 10 ಜನಕ್ಕೆ ಒಂದು ನೀರಿನ ಉಪಕಾರವನ್ನು ಮಾಡಿದೆ. ಇಂಥ ಒಂದು ಉಪಕಾರ ಭಾವನೆ ಈ ಒಂದು ಸಂಘಟನೆ ಇನ್ನೂ ಹೆಚ್ಚು ಬೆಳೀಲಿ, ತಮ್ಮಲ್ಲಿ ನೀಡುವಂಥ ಶಕ್ತಿ ಇನ್ನೂ ಬೆಳೆಯಲಿ ಅಂತ ಹೇಳ್ತಾ, ಮಾನ್ಯರೇ ಈಗಾಗಲೇ ಹೇಳಿದಂತೆ ಅವರು ಏನು ನಿಮ್ಮ ಸಂಘಟನೆಯಿಂದ ನಮಗೆ ಬೋರ್ವೆಲ್ ಕೊರೆಸಿಕೊಟ್ಟಿದ್ದಾರೆ, ಅದಕ್ಕೆ ಗ್ರಾಮ ಪಂಚಾಯತ್ನ ಸಹಯೋಗದಲ್ಲಿ ಬೋರ್ವೆಲ್ ಹಾಕಿ ಎಲ್ಲ ಮನೆಗಳಿಗೂ ನಿಯಮಾನುಸಾರವಾಗಿ ಸರಿಯಾಗಿ ಅದನ್ನು ನೀವು ಕೊಟ್ಟಂಥ ಒಂದು ದೇಣಿಗೆಯನ್ನು ನಾವು ಯಶಸ್ವಿಯಾಗಿ ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಲ್ಲಿ ನಾವು ದಯವಿಟ್ಟು ಅತ್ಯಂತ ವಿನಮ್ರವಾಗಿ ಸಹಕರಿಸ್ತೇವೆ ಅಂತ ತಮ್ಮಲ್ಲಿ ಹೇಳ್ತಾ, ಈ ಒಂದು ಇದಕ್ಕೆ ಶ್ರಮಿಸಿದಂಥ ನಮ್ಮ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಾ ಕ್ರಿಯಾಶೀಲರು ನಮ್ಮ ಹೈದರ್ ಸರ್ ಸದಸ್ಯರು, ಅವರು ತುಂಬ ಕ್ರಿಯಾಶೀಲರು. ನಿಧಾನಕ್ಕೆ ಬಂದು ಪಂಚಾಯತಿ ಜೋರಾಗಿ ಮಾತಾಡೋದಿಲ್ಲ, ನಿಧಾನಕ್ಕೆ ಬಂದು ಎಲ್ಲ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅವರ ವಾರ್ಡ್ದು. ಹಾಗೆ ನಮ್ಮ ವೇದಿಕೆ ಮೇಲೆ ಅಚ್ಚುತಣ್ಣ ಇದ್ದಾರೆ, ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರಿದ್ದಾರೆ, ಕ್ರಿಯಾಶೀಲ ಸದಸ್ಯರಾದ ಇಕ್ಬಾಲ್ ಸರ್ ಇದ್ದೀರಿ, ತಾವೆಲ್ಲ ಇದ್ದೀರಿ ಸರ. ಇನ್ನು ಮುಂದೆಯೂ ಕೂಡ ಇಂಥ ಹಲವಾರು ಒಂದು ಸಮಾಜಮುಖಿ ಕಾರ್ಯಗಳಾಗಲಿ. ಇನ್ನೂ ನಿಮ್ಮ ಈ ಒಂದು ಸಮಿತಿ ವತಿಯಿಂದ ಇನ್ನೂ ಹಲವಾರು ಚಿಕ್ಕ ಪಂಚಾಯತ್ಗಳಿವೆ, ನಮ್ಮ ಹರೇಕಳ ಪಂಚಾಯತ್ ಕೂಡ ಇದೆ. ಅಲ್ಲಿಗೂ ಕೂಡ ನಿಮ್ಮದು ಮುಂದಿನ ದಿನ ದಾನಿಗಳು ಯಾರಾದರೂ ಸಿಕ್ಕರೆ ದಯವಿಟ್ಟು ತಾವು ಅಲ್ಲಿಗೂ ಕೂಡ ಸಹಕಾರವನ್ನು ನೀಡಿ ಅಂತ ಹೇಳ್ತಾ, ಈ ಒಂದು ಜಮಾತೆ ಇಸ್ಲಾಮಿಯ ಸಂಘಟನೆಗೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸರ್ವ ಸದಸ್ಯರು ಹಾಗೂ ಊರಿನ ನಾಗರಿಕರ ಪರವಾಗಿ ನಾವು ಪ್ರೀತಿಪೂರ್ವಕವಾದ ನಿಮಗೆ ನಮಸ್ಕಾರಗಳನ್ನು ಹೇಳ್ತಾ, ಮುಂದೆಯೂ ಕೂಡ ನಿಮ್ಮ ಸಂಘಟನೆಗೆ ನಮಗೆ ಸಹಕಾರ ಇರಲಿ ಅಂತ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಶ್ರೀ ಮುತ್ತಪ್ಪ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೊನಜ, ಇವರು ತಮ್ಮ ಶುಭ ಹಾರೈಸಿ ಇವತ್ತಿನ ಈ ಕೊಳವೆಬಾವಿ ಕಾರ್ಯಕ್ರಮದಲ್ಲಿ ಇದಕ್ಕೆ ಶುಭ ಹಾರೈಸಿದ್ದಾರೆ. ತಮ್ಮ ಎಲ್ಲ ಸಹಾಯ ಸಹಕಾರ ತಮ್ಮ ಇದೆ ಎಂದು. ಇನ್ನು ಇಂದಿನ ಈ ಕೊಳವೆಬಾವಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಗೀತಾ ದಾಮೋದರ್, ಅಧ್ಯಕ್ಷರು ಕೊನಜ ಗ್ರಾಮ ಪಂಚಾಯತ್, ಇವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ನೀಡಬೇಕಾಗಿ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೇ ಹಾಗೂ ನನ್ನ ಆತ್ಮೀಯರೇ, ಈ ಸಂದರ್ಭದಲ್ಲಿ ಕೊಣಜೆ ಪಂಚಾಯತಿನ ಒಂದು ಅಡ್ಕರೆ ಪಡ್ಪಲ್ಲಿ ಒಂದು ಕೊಳವೆ ಬಾವಿಯನ್ನು ನಿರ್ಮಿಸಿದ್ದೀರ. ಜಮಾತೆ ಇಸ್ಲಾಮಿ ಅದ ಸಮಾಜದವರು ತುಂಬ ಸಂತೋಷ. ಇಂಥ ಅವಕಾಶಗಳು ಯಾರಿಗೂ ಸಿಗುವುದಿಲ್ಲ. ಆದರೆ ನಮಗೆ ಈ ಸಲ ನಾನು ಅಧ್ಯಕ್ಷಳಾಗಿ ಈ ಸಂದರ್ಭದಲ್ಲಿ ನಮಗೆ ಕೊಟ್ಟಿದ್ದೀರಾ. ತಮ್ಮೆಲ್ಲರನ್ನು ಈ ಸಂದರ್ಭ ನಾನು ತುಂಬ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಾವು ಜನನ ಆಗುವಾಗ ನಮ್ಮ ಬಾಯಿಗೆ ಸ್ವಲ್ಪ ನೀರು, ನಾವು ಮರಣ ಆಗುವಾಗ ನಮ್ಮ ಬಾಯಿಗೆ ಸ್ವಲ್ಪ ನೀರು, ಅದೇ ನಮಗೆ ಒಂದು ಜೀವನದೊಂದು ಮೌಲ್ಯ. ಆ ಮೌಲ್ಯವನ್ನು ಅವರ ಮಗಳು ತೀರಿದ ಇದರಲ್ಲಿ ಅವರು ಕೊಟ್ಟಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂದು ಇಂಥ ಸಂಘಟನೆ ಬೆಳೆದು ಸಮಾಜವನ್ನು ಉದ್ಧರಿಸುವಲ್ಲಿ ಮುಂದಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಇಂದಿನ ಈ ಸಾರ್ವಜನಿಕ ಕೊಳವೆಬಾವಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ತಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡಿದರೆ ತಮಗೆ ವಂದನೆಗಳು. ಶ್ರೀಮತಿ ಗೀತಾ ದಾಮೋದರ್, ಅಧ್ಯಕ್ಷರು ಕೊನಜ ಗ್ರಾಮ ಪಂಚಾಯತ್, ಮೇಡಮ್ ತಮಗೆ ಧನ್ಯವಾದಗಳು. ಇನ್ನು ಈ ಇಂದಿನ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆಗಾಗಿ ಹಚ್ಚಿದಗಟ್ಟೆ ಇವರನ್ನು ಕೂಡ ನಾನು ಕೇಳಿಕೊಳ್ತಾ ಇದ್ದೇನೆ. ತಾವು 2 ಮಾತುಗಳನ್ನು ಆಡಬೇಕಾಗಿ. ಅಡ್ಕಾರೆ ಪ್ರದೇಶದ ಈ ಒಂದು ವ್ಯಾಪ್ತಿಯಲ್ಲಿ ನೀರಿನ ಅಭಾವ ತೀವ್ರವಾದಂಥ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿಕ್ ಅಸೋಸಿಯೇಷನ್ನವರು ಇಲ್ಲಿಗೊಂದು ಕೊಳವೆ ಬಾವಿಯನ್ನು ಉದಾರವಾಗಿ ಕೊಡುಗೆ ನೀಡಿದ್ದಾರೆ. ಅಂಥ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ವೇದಿಕೆಯಲ್ಲಿ ಧರ್ಮಗುರುಗಳಿದ್ದಾರೆ, ಅದೇ ರೀತಿ ಪಂಚಾಯತ್ನ ಅಧ್ಯಕ್ಷರು, ಅದೇ ರೀತಿ ನಮ್ಮ ಎಲ್ಲ ಆತ್ಮೀಯ ಪಂಚಾಯತ್ ಸದಸ್ಯರು, ಊರಿನವರು, ಅದೇ ರೀತಿ ಅಭಿವೃದ್ಧಿ ಅಧಿಕಾರಿ ಕೂಡ ಇದ್ದೀರಿ. ಬಹುಶಃ ಈಗಾಗಲೇ ಮಾತಾಡಿದವರು ಹೇಳಿದರು, ನಾವು ಕೂಡ ಒಂದು ನಮ್ಮ ಕಾಲೇಜಿನ ದಿನಗಳಲ್ಲೇ ಒಂದು ಸಂಸ್ಥೆಯನ್ನು ಕಟ್ಟಿ ಸಮಾಜಕ್ಕೆ ಬಹಳಷ್ಟು ಸೇವೆಯನ್ನು ಕೊಟ್ಟವರು. ಕೊನಾಜೆ ಪದವಂತ ಪ್ರದೇಶದಲ್ಲಿ ಸರ್ಕಾರಿ ಅಂಗನವಾಡಿ ಇರಲಿಲ್ಲ, ಪ್ರಾಥಮಿಕ ಶಾಲೆ ಇರಲಿಲ್ಲ, ಪ್ರೌಢಶಾಲೆ ಇರಲಿಲ್ಲ. ಅದನ್ನೆಲ್ಲವನ್ನು ನಾವು ನಮ್ಮ ಒಂದು ಯುವಕ ಸಂಘದ ಮುಖಾಂತರ, ನಮ್ಮ ಯುವ ಪ್ರತಿಭೆಗಳ ಮುಖಾಂತರ ಮಾಡಿದ್ದೇವೆ. ಬಹುಶಃ ಇವತ್ತು ಸಾವಿರಾರು ಮಕ್ಕಳು ಅದರಲ್ಲಿ ವಿದ್ಯಾಭ್ಯಾಸ ಮಾಡೋದು ನಮಗೆ ಖುಷಿ ಕೊಡ್ತಾ ಉಂಟು. ಅದೇ ರೀತಿ ಪಂಚಾಯತ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಕೂಡ ಈ ಪ್ರದೇಶದಲ್ಲಿ ನಾನು ಬಹಳಷ್ಟು
ಸಲ ನಾನೊಂದು ಇಲ್ಲಿ ಅಭಿಮಾನಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ 87ರಲ್ಲಿ ನಾವು ಇದೇ ರೀತಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಇಲ್ಲಿ ನಮ್ಮ ಪ್ರೌಢಶಾಲೆಗೆ, ಇಲ್ಲಿ ಪ್ರಾಥಮಿಕ ಶಾಲೆಗೆ ನೀರಿಲ್ಲದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಓಪನ್ ವೆಲ್ ಮಾಡಿಸಿದ್ದೇವೆ. ಬಹುಶಃ ಅದು ನಮ್ಮ ಮೈತ್ರಿ ಸೇವಾ ಸಂಸ್ಥೆ ಎಂಬ ಒಂದು ಸಂಸ್ಥೆಯ ಮುಖಾಂತರ 3 ಗ್ರಾಮಗಳಿಗೆ 3 ಬಾವಿಗಳನ್ನು ಮಾಡಿದೆ. ಒಂದು ಬೆಲ್ಮ ಗ್ರಾಮದಲ್ಲಿ, ಇನ್ನೊಂದು ಮಂಜನಾಡಿ ಗ್ರಾಮದಲ್ಲಿ, ಬಟ್ಟೆಡ್ಕ ಅಂತ ಪ್ರದೇಶ, ಮತ್ತೊಂದು ಇಲ್ಲಿ ಯಾಕೆ ಮಾಡಿದೆ, ನನ್ನ ಹತ್ರ ನಾನು ಸರ್ವಿಸ್ ಮಾಡುವಾಗ ಕೊನಾಜೆ ಗ್ರಾಮದಲ್ಲಿ ಎಲ್ಲಿಯಾದರೂ ನೀರು ಇಲ್ಲದಂಥ ಒಂದು ಪ್ರದೇಶವನ್ನು ಆಯ್ಕೆ ಮಾಡುವಾಗ ನಾನು ಅಡ್ಕಾರೆಯನ್ನೇ ಆಯ್ಕೆ ಮಾಡಿದೆ. ಇಲ್ಲದ್ರೆ ನನ್ನ ವಾರ್ಡಲ್ಲಿ ಕೂಡ ಮಾಡ್ಬೋದಿತ್ತು. ಅಂದರೆ ಇಲ್ಲಿ ನೀರಿನ ಅಭಾವ ಇದ್ದುದರಿಂದ ಬಹುಶಃ ನನಗೆ ಆ ಸಂದರ್ಭದಲ್ಲೇ ನೀರಿನ ಇಲ್ಲಿ ತಾಪತ್ರಯನ್ನು ನಾನು ನೋಡಿದೆವು. ಮತ್ತು ಅನಂತರವೂ ಕೂಡ ಸಮಾಜದಲ್ಲಿ ನಾವು ನಮ್ಮಿಂದ ಆದಷ್ಟು ಏನಾದರೂ ಸೇವೆ ಮಾಡಬೇಕು. ಮತ್ತು ಈಗಾಗಲೇ ಹೇಳಿದರು, ಕುಡಿಯುವ ನೀರು ಬಹುಶಃ ದಾನಗಳಲ್ಲಿ ಶ್ರೇಷ್ಠ ದಾನ ಕುಡಿಯುವ ನೀರು. ಬಹುಶಃ ನಮ್ಮ ಗ್ರಾಮದಲ್ಲಿ ಕೂಡ, ನಮ್ಮ ವಾರ್ಡಲ್ಲಿ ಕೂಡ ಸಂಸ್ಥೆಯವರು ಒಂದು 5 ವರ್ಷದ ಹಿಂದೆ ಒಂದು ಬೋರ್ವೆಲ್ ಮಾಡಿಸಿದ್ದಾರೆ. ಬಹುಶಃ ಅದು ಕೂಡ ಬೇಸಿಗೆ ಕಾಲದಲ್ಲಿ ನೀರಿಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಬಹಳಷ್ಟು ತೊಂದರೆಗೊಳಗಾದಾಗ ಇಕ್ಬಾಲ್ರವರು ಒಂದು ಸೂಚನೆಯನ್ನು ಕೊಟ್ಟರು. ಹೀಗೆ ಒಂದು ದಾನಿಗಳಿದ್ದಾರೆ, ಏನಾದರೂ ನಮ್ಮ ಗ್ರಾಮಕ್ಕೆ, ಅವರು ಮೆಂಬರ್ ಆಗಿಲ್ಲ, ನಾನು ಆವಾಗ ಮೆಂಬರ್ ಆಗಿದ್ದೆ, ಈಗಲೂ ಮೆಂಬರ್ ಆಗಿದ್ದೇನೆ. ಆವಾಗ ನಾನು ಹೇಳಿದೆ, ನಮ್ಮ ಗ್ರಾಮದಲ್ಲಿ ನೀರಿಲ್ಲ, ನಮ್ಮ ವಾರ್ಡಲ್ಲಿ ನೀರಿಲ್ಲ, ಅದಕ್ಕೆ ನೀವು ಸಹಕಾರ ಕೊಡಬೇಕೆಂಬುದು. ಬಹುಶಃ ಅಲ್ಲೂ ಕೂಡ ಇವತ್ತು ಉತ್ತಮವಾದಂಥ ನೀರಿನ ಒಂದು 4-5 ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ. ಬಹುಶಃ ಆ ಬೋರ್ವೆಲ್ ಇಲ್ಲದಿದ್ದರೆ ನಮಗೆ ಅಲ್ಲಿ ಕೂಡ ನೀರಿನ ಪರಿಸ್ಥಿತಿ ತುಂಬ ಕಷ್ಟ ಆಗ್ತಿತ್ತು. ಅಂಥ ಒಂದು ಪುಣ್ಯದ ಕೆಲಸವನ್ನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ನಿರ್ಗತಿಗರಿಗೆ ಅಥವಾ ಬೇರೆ ಬೇರೆ ಬಡ ಜನರಿಗೆ ಕೂಡ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಸಾಕರ್ ಅವರು, ನಾನು ಒಂದೇ ಬೆಂಚಲ್ಲಿ ಕೂತವರು, ಹೈಸ್ಕೂಲಲ್ಲಿರುವಾಗ ನಾವು ಅವರು ಒಟ್ಟಿಗೆ ಇದ್ದವರು. ಅವರು ದೂರ ಆದರೂ ನಾನು ಈ ಫೀಲ್ಡಿಗೆ ಬಂದೆ. ಆದರೂ ಕೂಡ ಅವರು ಈಗಲೂ ಕೂಡ ನಾವು ಸಿಕ್ಕಿದರೆ ನಾವು ಅನ್ಯೋನ್ಯತೆಯಿಂದ ಮಾತಾಡ್ತಿದ್ದೇವೆ. ಅದೇ ರೀತಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ಈಗ ನಾವು ರಾಜ್ಯಕ್ಕೆ ಅಥವಾ ಪಂಚಾಯತ್ ಪ್ರತಿನಿಧಿಗಳಾಗಿ ಬಂದವರು ಕೂಡ ಹಾಗೆ ಎಲ್ಲ ಜಾತಿ ಧರ್ಮದವರನ್ನು ಒಂದೇ ಭಾವನೆಯಿಂದ ನೋಡುವುದು, ಮತ್ತು ಎಲ್ರಿಗೂ ಸಮಾನ ರೀತಿಯಿಂದ ನಾವು ಪ್ರೋತ್ಸಾಹ ಕೊಡುವುದು, ಮತ್ತು ಏನಾದರೂ ಸಾರ್ವಜನಿಕ ನಾವು ಬಹಳಷ್ಟು ಸೌಹಾರ್ದಯುತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕೇವಲ ಒಂದು ಜಾತಿ ವರ್ಗದವರಿಗೆಲ್ಲ ನಾವು ಎಲ್ಲ ಜಾತಿ ಧರ್ಮ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರನ್ನು ಸೇರಿಸಿ ಎಲ್ಲ ಹೊಂದಾಣಿಕೆಯಿಂದ ಒಂದು ಉತ್ತಮ ರೀತಿಯಿಂದ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಸಕರು ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಹುಶಃ ಅವರ ಒಂದು ಪ್ರೋತ್ಸಾಹದಿಂದ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಲಿಕ್ಕೆ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ಕೂಡ ಅಡ್ಕಾರೆ ಪ್ರದೇಶ ಕೂಡ ಅವರು ಬಹಳಷ್ಟು ಅಚ್ಚುಮೆಚ್ಚಿನ ಒಂದು ಏರಿಯಾ. ನಾವು ಕಂಡ ಮಟ್ಟಿಗೆ ಏನಿದ್ದರೂ ಮೊದಲು ಅಡ್ಕಾರೆಗೆ ಬಂದೇ ಬರ್ತಾರೆ. ಅಂಥ ಒಂದು ಅಚ್ಚುಮೆಚ್ಚಿನ ಶಾಸಕರು ಕೂಡ ನಮ್ಮೊಂದಿಗಿದ್ದಾರೆ. ಬಹುಶಃ ಅವರನ್ನು ಕೂಡ ನಾವು ವಿಶ್ವಾಸಕ್ಕೆ ತಕ್ಕೊಂಡು ಬಹುಶಃ ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಮಾಡುವಾಗ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ವಾರ್ಡ್ ಬೇರೆ ಆದರೂ ನಾವು ಅಡ್ಕಾರೆ ಅಂತ ಪ್ರದೇಶ ಬಹುಶಃ ಅದು ಎಲ್ಲ ರೀತಿಯಲ್ಲೂ ನಮಗೆ ಬಹಳಷ್ಟು ಒಂದು ಪ್ರೋತ್ಸಾಹ ಕೊಡುವಂಥ ಕ್ಷೇತ್ರ. ಮತ್ತು ಇಲ್ಲಿ ಜೂನಿಯರ್ ಕಾಲೇಜು, ಹೈಸ್ಕೂಲ್, ಪ್ರೈಮರಿ ಶಾಲೆಯಲ್ಲಾಗಿದೆ. ಬಹುಶಃ ಆ ಪ್ರೈಮರಿ ಶಾಲೆಗೆ ಗ್ರ್ಯಾಂಟ್ ಸಿಗಬೇಕಿದ್ದರೂ ಕೂಡ ನಾವು ಪಂಚಾಯತ್ನ ಬಹಳಷ್ಟು ಸಹಕಾರ ಕೊಟ್ಟಿದ್ದೇವೆ. ಈಗ ಪ್ರೈಮರಿ ಶಾಲೆ ಗ್ರ್ಯಾಂಟ್ ಸಿಕ್ಕಿದೆ. ಆ ನೆಲೆಯಲ್ಲಿ ನೀವು ಈ ಸಂಸ್ಥೆಯವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೆ ಇನ್ನಷ್ಟು ನಾವು ನಮಗೆ ಕೊಡಬೇಕಂತಲ್ಲ, ನಿರ್ಗತಿಕರಿದ್ದಾರೆ, ಅವರನ್ನು ಗುರುತಿಸಿದಾಗ ನಿಮ್ಮ ಒಂದು ಸಂಸ್ಥೆಯ ಮುಖಾಂತರ ಅವರಿಗೆ ಕೂಡ ಸಹಕಾರ ಕೊಡಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಒಂದು ಜಮಾತೆ ಇಸ್ಲಾಮಿ ಸಮಾಜ ಸೇವಾ ವಿಭಾಗ ಮತ್ತು ಕೊನಜ ಗ್ರಾಮ ಪಂಚಾಯತಿ ಸಹಭಾಗಿತ್ವದಲ್ಲಿ ನಡೆಯುವ ಈ ಒಂದು ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಶುಭ ಹಾರೈಕೆಯನ್ನು ನೀಡಿದಿರಿ. ನಾವೆಲ್ಲರೂ ಒಟ್ಟಿಗೆ ಜೊತೆಗೂಡಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಎಂಬ ಶುಭ ಹಾರೈಕೆಯೊಂದಿಗೆ ಧನ್ಯವಾದಗಳು ತಮಗೆ. ಇನ್ನು ಇಂದಿನ ಈ ಕೊಳವೆ ಬಾವಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಕೊನೆಯದಾಗಿ ಸಮಾರೋಪ ನುಡಿಗಳಿಗಾಗಿ ಸಮಾಜ ಸೇವಾ ವಿಭಾಗದ ಸದಸ್ಯರಾದ ಅಹಮದ್ ಶರೀಫ್ ಇವರು ತಾವು ಏನಾದರೂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ ಆಕಿಬತು ಲಿಲ್ ಮುತ್ತಕೀನ್ ವಲಾ ಉದ್ವಾನ ಇಲ್ಲಾ ಅಲಲ್ ಝಾಲಿಮೀನ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಅದೇ ರೀತಿ ಇಲ್ಲಿ ಮುಂಭಾಗದಲ್ಲಿ ಆಸೀನರಾದಂಥ ನನ್ನ ಎಲ್ಲ ಸಹೋದರಿಯರೇ, ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ದೇವನ ಶಾಂತಿ ಮತ್ತು ಕರುಣೆ ನಿಮ್ಮೆಲ್ಲರ ಮೇಲೆ ವರ್ಷಿಸುತ್ತಾ ಇರಲಿ. ಬಂಧುಗಳೇ, ಇವತ್ತು ಅಡ್ಕರೆ ಪಡಪು ಪ್ರದೇಶದಲ್ಲಿ ಕೊನಾಜ ಗ್ರಾಮ ಪಂಚಾಯತ್ ಹಾಗೂ ಜಮಾತೆ ಇಸ್ಲಾಮಿ ಇದರ ಸಮಾಜ ಸೇವಾ ಘಟಕ ಇದರ ಜಂಟಿ ಆಶ್ರಯದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ನಿರ್ಮಾಣ ಆಗಿದೆ. ತುಂಬ ಸಂತೋಷದ ಒಂದು ವಿಷಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಇವತ್ತು ಇಲ್ಲಿ ನೆರವೇರಿಸಿದಂಥ ಕಾರ್ಯಕ್ರಮ ದೇವನು ಅತ್ಯಂತ ಮೆಚ್ಚುವಂತಹ ಒಂದು ಕೆಲಸ. ಈಗಾಗಲೇ ನಮ್ಮ ಅತಿಥಿಗಳೆಲ್ಲ ಹೇಳಿದರು,
ದಾನದ ಬಗ್ಗೆ, ಒಂದು ರಕ್ತದಾನದ ಬಗ್ಗೆ ಹೇಳ್ತಾರೆ, ರಕ್ತದಾನ ಮಹಾದಾನ ಅಂತ. ಅದೇ ಥರ ನೀರುದು ಕೂಡ, ಅದು ಕೂಡ ಮಹಾದಾನ. ಯಾಕೆಂತೇಳಿ ಅದು ನೀರು ಯಾವಾಗ ಅಭಾವ ಆಗ್ತದೆ ಆವಾಗ ಅದರ ಏನು ಅಗತ್ಯ ಅದೇನಂತ ಆವಾಗ ಗೊತ್ತಾಗೋದು. ಕೆಲವೊಮ್ಮೆ ಬೇಕಾದಷ್ಟು ನಾವು ನೀರನ್ನು ಪೋಲ್ ಮಾಡ್ತೇವೆ, ಯಾವಾಗ ನೀರಿಗೆ ಬರಗಾಲ ಬರ್ತದೆ ಆಗ ಅದರ ವ್ಯಾಲ್ಯೂ ನಮಗೆ ಅರ್ಥ ಆಗ್ತದೆ, ಆವಾಗ ತುಂಬ ಜಾಗ್ರತೆ ನಾವು ಮಾಡ್ತೇವೆ. ನೀರು ಅದು ಮನುಷ್ಯನ ಒಂದು ಅತಿ ಅಗತ್ಯವಾದಂತಹ ಒಂದು ವಸ್ತಾಗಿದೆ. ಪ್ರತಿಯೊಂದು ಕೆಲಸ ನಮಗೆ ಮನೆಯಲ್ಲಿ ಮಾಡಬೇಕಾದ್ರೆ ನೀರು ಬೇಕೇ ಬೇಕು. ಅದು ಒಂದು ಫ್ಯಾಕ್ಟ್ರಿ ಚಲಾಯಿಸಬೇಕಾದ್ರೆ ನೀರು ಅಗತ್ಯ, ಮನೆಗೆ ಅಗತ್ಯ, ಪ್ರತಿಯೊಂದು ಸಂದರ್ಭದಲ್ಲಿ ನೀರು ಬೇಕೇ ಬೇಕು. ಯಾಕೆಂತ ಹೇಳಿದರೆ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದು ನೀರಿನ ಮೂಲಕ. ಆದ ಕಾರಣ ಇವತ್ತು ಇಲ್ಲಿ ಅಡ್ಕರೆ ಪ್ರದೇಶದಲ್ಲಿ ಮಾಡಿದಂಥ ಕೆಲಸ ಇದು ಎಲ್ಲ ಜನರಿಗೂ ಕೂಡ ಇದರೊಂದು ಪ್ರಯೋಜನ ಸಿಗುವಂತಾಗಲಿ, ದೇವರೆಲ್ಲರೂ ಕೂಡ ಇದನ್ನು ಅನುಗ್ರಹಿಸಲಿ. ಇವಾಗ ನೋಡಿ, ಕೆಲವೊಂದು ಹೊಸ ಹೊಸ ಡೇ ಎಲ್ಲ ಬಂದಿದೆ, ಹೊಸ ಡೇ. ಅದರಲ್ಲಿ ಒಂದು ಕ್ಯಾನ್ಸರ್ ಡೇ, ಹಾರ್ಟ್ ಡೇ, ಲಿವರ್ ಡೇ, ಮತ್ತು ತುಂಬ ಹಲವಾರು ಕಾಯಿಲೆ ಬಗ್ಗೆ ಎಲ್ಲ ಇದೆ. ಅದೇ ಥರ ಏನು ವರ್ಲ್ಡ್ ಮದರ್ಸ್ ಡೇ, ಫಾದರ್ಸ್ ಡೇ, ಇಂಥ ಹೊಸ ಎಲ್ಲ ಡೇ ಎಲ್ಲ ಇವಾಗ ಆಚರಣೆ ಮಾಡ್ತಾ ಇದ್ದೇವೆ. ಅದೇ ಥರ ವರ್ಲ್ಡ್ ವಾಟರ್ ಡೇ ಕೂಡ ಇದೆ. ಯಾಕೆ ಈ ಡೇ ಎಲ್ಲ ಯಾಕೆ ಬಂತು ಹೇಳಿದರೆ, ಯಾವಾಗ ಈ ಎಲ್ಲ ಕ್ಷೇತ್ರದಲ್ಲಿ ಸಮಸ್ಯೆ ಉಂಟಾಗಲಿಕ್ಕೆ ಪ್ರಾರಂಭ ಆಯಿತು ಆವಾಗ ಅದರ ಬಗ್ಗೆ ಜನರಿಗೆ ಜನಜಾಗೃತಿ ಮಾಡುವ ಉದ್ದೇಶದಲ್ಲಿ ಒಂದು ಸ್ಪೆಷಲ್ ಡೇಯನ್ನು ಮಾಡ್ತಾ ಇದ್ದಾರೆ, ವ್ಯಾಲೆಂಟೈನ್ ಡೇ. ಅದೇ ಥರ ತಾಯಿದು ಒಂದು ಮದರ್ಸ್ ಡೇ. ಯಾಕೆಂತ ಹೇಳಿದರೆ ಇವಾಗ ವೃದ್ಧಾಶ್ರಮ ಜಾಸ್ತಿ ಆಗ್ತಾ ಇದೆ, ತಾಯಿಯನ್ನೆಲ್ಲ ಈಗದು ಜನ್ರೇಷನ್ ಅವರನ್ನು ಆರೈಕೆ ಮಾಡೋದರಲ್ಲಿ ತುಂಬ ಹಿಂದೆ ಇದ್ದಾರೆ, ಅವರನ್ನು ನೋಡಲಿಕ್ಕಾಗಲ್ಲ, ಅವರ ಎಂಜಾಯ್ಮೆಂಟ್ಗೋಸ್ಕರ ಅವರು ವೃದ್ಧ ಆಗಿರುವಾಗ ಅವರನ್ನು ಆರೈಕೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾಯಿಲ್ಲ. ಆದ ಕಾರಣ ಅವರನ್ನು ಕೊಂಡೋಗಿ ಆ ವೃದ್ಧ ಆದಂತಹ ಸಂದರ್ಭದಲ್ಲಿ, ಅವರ ಪ್ರಾಯದ ಸಂದರ್ಭದಲ್ಲಿ ಅವರಿಗೆ ಖುಷಿ ಕೊಡುವ ಬದಲು ಅವರನ್ನು ಕೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಇದು ಈಗ ಜಾಸ್ತಿ ಬೆಳೀತಾ ಇದೆ. ಆದ ಕಾರಣ ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೆಗೋಸ್ಕರ ಮದರ್ಸ್ ಡೇ ಆಚರಣೆ ಮಾಡ್ತೇವೆ, ಫಾದರ್ಸ್ ಡೇ ಆಚರಣೆ ಮಾಡ್ತೇವೆ. ಇಂಥೆಲ್ಲ ಆಚರಣೆ ಬಂದಿದೆ. ಯಾಕೆ ಜನರನ್ನು ಜನಜಾಗೃತಿ ಮಾಡಲಿಕ್ಕೆ. ಅದು ಒಂದು ದಿವಸಕ್ಕೆ ಸೀಮಿತ ಅಲ್ಲ, ಅದು ಲೈಫ್ ಟೈಮ್ ಆಗಿ ಆ ಆದರ್ಶವನ್ನು ನೀವು ಮೈಗೂಡಿಸಬೇಕಂತ ಒಂದು ದಿವಸ ಅವೇರ್ನೆಸ್ ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ಅಗತ್ಯ ಇರಲಿಲ್ಲ, ಇವತ್ತು ಅದು ಅಗತ್ಯ ಇದೆ. ಯಾಕಂತ ಹೇಳಿದರೆ ಇವಾಗ ನಮ್ಮದು ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗಿದೆಲ್ಲ. ಇವತ್ತು ಎಲ್ಲ ಒಂಥರ ಮೆಷಿನರಿ ಥರ ಆಗಿದ್ದೇವೆ ನಾವು, ಮಾನವೀಯ ಸಂಬಂಧ ತುಂಬ ಹಾಳಾಗ್ತಾ ಇದೆ. ಅದೇ ಥರ ನೀರಿನ ಬಗ್ಗೆ ಕೂಡ ಒಂದು ದಿವಸ ವರ್ಲ್ಡ್ ವಾಟರ್ ಡೇ ಅಂತ, ನೀರಿನ ಬಗ್ಗೆ ಅದರ ಪ್ರಾಮುಖ್ಯತೆಯನ್ನು ವಿವರಿಸಿಕೊಡ್ತಾರೆ. ನೀರನ್ನು ಯಾರು ಪೋಲ್ ಮಾಡಬೇಕು. ಯಾಕೆಂತ ಹೇಳಿದರೆ ಇನ್ನೊಂದು ಕಾಲ ಬರಲಿಕ್ಕಿದೆ, ನೀರಿಗೆ ತುಂಬ ಅಭಾವ ಆಗುವಂಥ ಒಂದು ಸಮಸ್ಯೆ ಬರಲಿಕ್ಕಿದೆ. ಈಗಲೇ ಜಾಗತಿಕ ವಿಶ್ಲೇಷಕರು ಎಲ್ಲ ಹೇಳ್ತಾ ಇದ್ದಾರೆ, ಇನ್ನೊಂದು 3ನೇ ವರ್ಲ್ಡ್ ವಾರ್ ಆಗೋದಾದರೆ ಅದು ನೀರಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ನಾವು ಬಂದು ಮುಟ್ಟಿದ್ದೇವೆ. ಆದ ಕಾರಣ ಇದರ ಬಗ್ಗೆ ತುಂಬ ನಾವು ಅದರ ಬಗ್ಗೆ ತುಂಬ ಒತ್ತು ಕೊಟ್ಟು ಅದರ ಅವೇರ್ನೆಸ್ ತರುವಂಥ ಕೆಲಸ ಕೂಡ ನಾವು ಮಾಡಬೇಕು. ಅದೇ ಥರ ಮಾನವೀಯ ಸಂಬಂಧ ಬೆಳೀಬೇಕು. ಇಂಥ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಒಂದು ಸಾಮರಸ್ಯದ ಸಮಾಜವನ್ನು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ನೋಡಿ, ಇವಾಗ ದೇವನ ಇಲ್ಲಿ ಅಪಾರವಾದ ಸೃಷ್ಟಿಗಳಲ್ಲಿ ಎಲ್ಲಿ ಕೂಡ ಗೊಂದಲ ಇರುವುದು ಎಲ್ಲಿ? ಬುದ್ಧಿ ಕೊಟ್ಟಂಥ ಮನುಷ್ಯನ ಮಧ್ಯದಲ್ಲಿ ಮಾತ್ರ ಇರೋದು ಗೊಂದಲ. ಪರಸ್ಪರ ಜಗಳ, ಅಸೂಯೆ, ದ್ವೇಷ, ಕೊಲೆ, ಹಿಂಸೆ, ರಕ್ತಪಾತ ಎಲ್ಲ ಆಗ್ತಾ ಇದೆ. ಸಮಾಜದಲ್ಲಿ ಕೆಲವರ ಕೆಲಸ ಇದೆ, ನಮ್ಮ ಮಧ್ಯೆಯಲ್ಲಿ ಗೋಡೆ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಮನುಷ್ಯರ ಮಧ್ಯೆಯಲ್ಲಿ ಗೋಡೆ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಯಾರು? ಸ್ವಾರ್ಥ ಹಿತಾಸಕ್ತಿಗಳು. ಅವರಿಗೆ ಕೆಲವೊಮ್ಮೆ ಈಗ ಇಲ್ಲಿ ರಾಜಕೀಯದಲ್ಲಿ ಕೆಲಸ ಮಾಡೋರು ಇರ್ದು, ಬಟ್ ಎಲ್ಲರನ್ನು ನಾನು ಹೇಳ್ತಾ ಇಲ್ಲ, ಬಟ್ ರಾಜಕೀಯ ಉದ್ದೇಶಕ್ಕೆ ವೋಟ್ ಬ್ಯಾಂಕಿಗೋಸ್ಕರ ಮನುಷ್ಯರನ್ನು ಪರಸ್ಪರ ಕಚ್ಚಾಡಿಸಿ ವೋಟ್ ಮಾಡುವಂತಹ ಅಂಥ ಒಂದು ದೊಡ್ಡ ಒಂದು ಕುತಂತ್ರ ಕೂಡ ಇಲ್ಲಿ ನಡೀತಾ ಇದೆ. ಅದಕ್ಕೆ ಅವಕಾಶ ನಾವು ಕೊಡಲೇಬಾರ್ದು ಅಂತ ಹೇಳಿದರೆ, ಒಂದು ಗ್ರಾಮದಲ್ಲಿ ವಾಸಿಸುವಂಥ ಎಲ್ಲ ಜನರು ಪರಸ್ಪರ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಪರಸ್ಪರ ಸಹೋದರತ್ವದಲ್ಲಿ ಇಲ್ಲಿ ಬದುಕಬೇಕು. ಯಾಕಂತ ಹೇಳಿದರೆ ಭಾರತದ್ದು ದೊಡ್ಡ ಇಲ್ಲಿದು ಒಂದು ನಮ್ಮದು ಹೇಳ್ತಾರೆ ಕಲ್ಚರ್, ಇಲ್ಲಿ ಇಂಡಿಯಾದು, ಅದು ಎಷ್ಟೋ ಸಾವಿರ ವರ್ಷದಲ್ಲಿ ಇಲ್ಲಿ ನಾವು ಎಲ್ಲ ಪರಸ್ಪರ ಬೆರೆತು ಬದುಕಿದಂಥ ಒಂದು ರಾಷ್ಟ್ರ ಇದು. ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಇರುವ ರಾಷ್ಟ್ರ ಅಂತ ಹೇಳಿದರೆ ಅದು ಭಾರತ ಮಾತ್ರ, ಬೇರೆ ಯಾವುದೇ ರಾಷ್ಟ್ರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭಾರತದಷ್ಟು ವೈವಿಧ್ಯತೆ ಇರುವಂಥ ಒಂದು ರಾಷ್ಟ್ರ. ಎಷ್ಟೋ ಜಾತಿ, ಧರ್ಮ, ಉಪಜಾತಿ, ಕುಲಜಾತಿ, ಆ ಜಾತಿ ಈ ಜಾತಿಯಲ್ಲಿ ಇಟ್ಟು ಎಷ್ಟೋ ವರ್ಷದಲ್ಲಿ ನಾವು ಇಲ್ಲಿ ಒಂದಾಗಿ ನಾವು ಬದುಕಿದ್ದೇವೆ. ಆವಾಗ ಇಲ್ಲಿ ಧರ್ಮಕ್ಕೆ ಯಾವುದೇ ಸಮಸ್ಯೆ ಆಗಲಿಲ್ಲ, ಹಿಂದೂ ಧರ್ಮಕ್ಕೆ ಸಮಸ್ಯೆ ಆಗಲಿಲ್ಲ, ಇಸ್ಲಾಂ ಧರ್ಮಕ್ಕೆ ಸಮಸ್ಯೆ ಆಗಲಿಲ್ಲ. ಬಟ್ ಇವಾಗ ನೋಡಿ, ಇವಾಗ ಖಾಲಿ ಧರ್ಮ ಅಪಾಯದಲ್ಲಿ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಇಸ್ಲಾಂ ಧರ್ಮ ಅಪಾಯದಲ್ಲಿದೆ. ಯಾರಿಗೆ ಅಪಾಯ ಆದದು? ಯಾರಿಗೆ ಅಪಾಯ ಆಗಲಿಲ್ಲ? ಇಸ್ಲಾಂ ಧರ್ಮಕ್ಕೆ ಅಪಾಯ ಆಗಲಿಲ್ಲ, ಹಿಂದೂ ಧರ್ಮಕ್ಕೆ ಅಪಾಯ ಆಗಲಿಲ್ಲ. ಇಲ್ಲಿ ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಅವರ ಕುರ್ಚಿಗೆ ಮಾತ್ರ ಅಪಾಯ ಆದದ್ದು. ಆದ ಕಾರಣ ಇದನ್ನು ನಾವು ಅರಿಬೇಕು. ನಾವು ಯಾವತ್ತೂ ಕೂಡ ಈಗ ಎಷ್ಟೇ ಜಗಳಾಗಲಿ,
ಒಂದು 2 ದಿವಸ ಕರ್ಫ್ಯೂಲ್ಲಿ ಆಗ್ಬೋದು. ಕರ್ಫ್ಯೂ ಅದನ್ನು ಕಂಪ್ಲೀಟ್ ಫ್ರೀ ಮಾಡಿದ ತಕ್ಷಣ ನಾವೆಲ್ಲ ಒಂದಾಗ್ತೇವೆ ಪುನಃ. ಯಾಕೆಂತೇಳಿ ಅದು ನಮ್ಮದು ನೇಚರ್, ಅದು ನಾವು ಪರಸ್ಪರ ಬೆರೆತು ಬದುಕುವಂಥದ್ದು, ಅದು ನಮ್ಮದು ನೇಚರ್. ಅದು ಯಾವುದೇ ಕಾರಣಕ್ಕೂ ನಮ್ಮನ್ನು ಯಾರಿಗೂ ಹೊಡಿಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ದೇಶದಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೇವೆ. ಆದ ಕಾರಣ ಇದನ್ನು ನಾವು ಅರಿಬೇಕು. ಇಂಥ ಸಮಾಜಮುಖಿ ಕಾರ್ಯಕ್ರಮ ಒಟ್ಟಿಗೆ ಸೇರಿ ಮಾಡಬೇಕು. ಅದಕ್ಕೆ ಕುರಾನ್ ಕೂಡ ಹೇಳ್ತಾ ಇದೆ, ಏನಂತ ಹೇಳಿದರೆ ತಾವನು ಅಲಲ್ ಬಿರ್ರಿ ವ ತಕ್ವಾ ವಲಾ ತಾವನು ಅಲಲ್ ಇಸ್ಮಿ ವಲ್ ಉದ್ವಾನ್ ಅಂತ. ನೀವು ಒಲಿತು ಮತ್ತು ಏನು ಸತ್ಕರ್ಮದ ಕೆಲಸದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ ಅಂತ ಹೇಳ್ತದೆ. ಮತ್ತು ಕೆಡುಕು ಮತ್ತು ಅಶ್ಲೀಲವಾದ ಕೆಲಸ ಯಾರು ಬೇಕಾದರೆ ಮಾಡಲಿ, ಅವರಿಗೆ ನೀವು ಸಹಕಾರ ಮಾಡಬೇಡಿ ಅಂತ ಹೇಳ್ತದೆ. ಇದು ಕುರಾನ್ ಹೇಳುವಂಥ ಮಾತು. ಅದೇ ಥರ ಪ್ರವಾದಿಯವರು ಹೇಳ್ತಾರೆ, ಒಂದು ಅವರ ವಚನದಲ್ಲಿ ಹೇಳ್ತಾರೆ. ಈಗ ಕೆಲವೊಂದು ವಚನ ಎಲ್ಲ ನಮ್ಮ ಮೌಲಾನಾ ಹೇಯತಂಗಲ್ರವರು ಹೇಳಿದರು ಎಲ್ಲರಿಗೂ ಹೆಲ್ಪ್ ಮಾಡುವ ವಿಷಯದಲ್ಲಿ. ಅದೇ ಥರ ಪ್ರವಾದಿಯವರು ಒಮ್ಮೆ ಹೇಳ್ತಾರೆ, ನೀವು ಯಾರು ಕೂಡ ದೇವ ವಿಶ್ವಾಸಿಗಳಲ್ಲ, ನೀವು ಎಲ್ಲಿವರೆಗೆ ಪರಸ್ಪರ ನೀವು ಪ್ರೀತಿಸಿದಿಲ್ವ ಅಷ್ಟರವರೆಗೆ ನೀವು ದೇವ ವಿಶ್ವಾಸಿಗಳು ಆಗುವುದಿಲ್ಲ ಅಂತ ಹೇಳ್ತಾರೆ. ಆಗ ಪ್ರವಾದಿಯವರ ಸಂಗತಿಯವರಿಗೆ ಆಶ್ಚರ್ಯ ಆಗ್ತದೆ. ಅವ್ರು ಕೇಳ್ತಾರೆ, ಓ ಪ್ರವಾದಿಯವರೇ, ನಾವೆಲ್ಲ ಪರಸ್ಪರ ಪ್ರೀತಿಸ್ತಾ ಇದ್ದೇವೆ ಅಲ್ಲ ಅಂತ. ಆಗ ಅವರು ಹೇಳ್ತಾರೆ, ನೀವು ಪರಸ್ಪರ ಪ್ರೀತಿಸಿದ ಯಾರನ್ನು? ನಿಮ್ಮ ಸಂಗಾತಿಗಳನ್ನು, ನಿಮ್ಮ ಕುಟುಂಬದವರನ್ನು. ನಾನು ಅದೆಲ್ಲ ಹೇಳ್ತಾ ಇರೋದು, ಪ್ರವಾದಿಯವರು ಹೇಳುವುದು, ನೀವು ಎಲ್ಲ ಮನುಷ್ಯರನ್ನು ಪ್ರೀತಿಸಬೇಕು. ಎಲ್ಲ ಮನುಷ್ಯರನ್ನು ಎಷ್ಟರವರೆಗೆ ನೀವು ಪ್ರೀತಿಸುವುದಿಲ್ವ ಅಷ್ಟರವರೆಗೆ ನೀವು ದೇವ ವಿಶ್ವಾಸಿಗಳಾಗುವುದಿಲ್ಲ ಅಂತ. ಯಾರು ನೆರೆಮನೆಯಲ್ಲಿ ಹಸಿದಿರ್ತಾನೆ ಆವಾಗ ನೀವು ಹೊಟ್ಟೆ ತಿಂದು ಉಣ್ತೀರಾ, ನೀವು ವಿಶ್ವಾಸಿಗಳಾಗಲ್ಲ ಅಂತ ಹೇಳ್ತಾರೆ. ನೆರೆಮನೆಯಲ್ಲಿ ಹಸಿದಿರುವಾಗ ಹೊಟ್ಟೆ ತಿಂದು ಉಣ್ಣುವನು ಅವನು ಮುಸ್ಲಿಂ ಅಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಇಲ್ಲಿ ಯಾವುದೇ ಜಾತಿ ಧರ್ಮ ಅದೆಲ್ಲ ನಾವು ಮಾಡಿದ್ದು, ನಾವೆಲ್ಲರೂ ಮನುಷ್ಯರೇ. ಜಾತಿ ಎರಡೇ ಇರೋದು, ಒಂದು ಗಂಡು ಒಂದು ಹೆಣ್ಣು. ಇದನ್ನು ಅರ್ಥ ಮಾಡಬೇಕು. ಮತ್ತು ಇಂಥ ಒಳ್ಳೆಯ ಸಮಾಜಮುಖಿ ನಾವು ಕೆಲಸ ನಾವು ಮಾಡಬೇಕು. ಮತ್ತು ಹಸುವಿಗೆ ಧರ್ಮ ಇಲ್ಲ, ಧರ್ಮ ಇದೆಯಾ? ಹಸುವಿಗೆ ಧರ್ಮ ಇದೆಯಾ? ಇಲ್ಲ. ನೀರಿಗೆ ಯಾವ ರೀತಿ ಧರ್ಮ ಇಲ್ಲ, ಗಾಳಿಗೆ ಯಾವ ರೀತಿ ಧರ್ಮ ಇಲ್ಲ, ಅದೇ ಥರ ಹಸುವಿಗೆ ಕೂಡ ಧರ್ಮ ಇಲ್ಲ. ಅದು ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ನೀನು ಜೈ ಶ್ರೀರಾಮ ಹೇಳಿದರೆ ಮಾತ್ರ ನಿನಗೆ ಊಟ ಕೊಡೋದು, ಅಥವಾ ಅಲ್ಲಾಹ್ ಅಕ್ಬರ್ ಹೇಳಿದರೆ ಮಾತ್ರ ಊಟ ಕೊಡೋದು ಅಂತ ಒಬ್ಬ ಮನುಷ್ಯ ಹೇಳುವುದಾದರೆ ಅವನು ಮನುಷ್ಯತ್ವದ ಅತ್ಯಂತ ದೊಡ್ಡ ಶತ್ರು. ಅವನಿಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಇದನ್ನು ನಾವು ಅರ್ಥ ಮಾಡಬೇಕು. ಯಾರಿಗೆ ಹಸಿವಾಗಿದೆ ಅವನಿಗೆ ನಾವು ಊಟ ಕೊಡುವ ಕೆಲಸ ಮಾಡಬೇಕು. ಇದು ದೇವರು ಮೆಚ್ಚುವಂಥ ಕೆಲಸ. ಜಮಾತೆ ಇಸ್ಲಾಮಿ ಇವಾಗ ಭಾರತದಲ್ಲಿ 80 ವರ್ಷದಲ್ಲಿ ಇಂತಹ ಸಮಾಜ ಸೇವೆ ಕೆಲಸ ಮಾಡ್ತಾ ಬಂದಿದೆ. ನಾನು ಈ ಸಂಘಟನೆಗೆ ಈಗ ಇದರ ಸದಸ್ಯಾಗಿ 23 ವರ್ಷದಿಂದ ಈ ಸಂಘಟನೆಯೊಳಗೆ ಇದ್ದೇನೆ. ಎಲ್ಲ ಕೆಲಸ ಮಾಡುವಂಥ ಎಲ್ಲ ಸಮಾಜಮುಖಿ ಕೆಲಸವೇ. ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಇದರ ಈ ಸಂಘಟನೆಯಲ್ಲಿ ಭಾಗಿಯಾದದ್ದು. ಅಷ್ಟು ಮಾತ್ರ ಅಲ್ಲ, ಈ ಸಂಘಟನೆಯಲ್ಲಿ ಕೊಡುವಂಥ ಪ್ರತಿಯೊಂದು ತರಬೇತಿ ಏನಂತ ಹೇಳಿದರೆ ಎಲ್ಲ ಮನುಷ್ಯರನ್ನು ನೀವು ಪ್ರೀತಿಸಬೇಕಂತ. ಈ ಥರ ಪ್ರೀತಿಸಿದರೆ ಮಾತ್ರ ನಮಗೆ ನೆಮ್ಮದಿಯಲ್ಲಿ ಬದುಕಬಹುದು. ಇಲ್ಲದ್ರೆ ನಮಗೆ ನೆಮ್ಮದಿಯಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರ ಮನಸ್ಸು ಒಪ್ಪಲ್ಲ. ಆದ ಕಾರಣ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ದೇವರು ಇವತ್ತಿನ ಈ ಕಾರ್ಯಕ್ರಮವನ್ನು ಒಂದು ಸತ್ಕರ್ಮವಾಗಿ ಸ್ವೀಕರಿಸಲಿ ಅಂತ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ನುಡಿಯಾಗಿ ಮಾತನಾಡಿದ ಅಹಮದ್ ಶರೀಫ್ ಇವರಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ. ಇನ್ನು ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಇನ್ನು ಧನ್ಯವಾದ ಸಮರ್ಪಣೆ. ಕೊಣಜೆ ಗ್ರಾಮ ಪಂಚಾಯತಿ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಾಗಿ ಜನಾಬ್ ಇಶಾಕ್ ಕಲ್ಲಾಪ್ ಇವರಿಗೆ ವಂದನೆಗಳು, ಧನ್ಯವಾದಗಳು. ಅದೇ ರೀತಿ ಇಂದಿನ ಈ ಕೊಳವೆ ಬಾವಿ ಉದ್ಘಾಟನೆಯನ್ನು ನೆರವೇರಿಸಿದ ಮೌಲಾನಾ ಯಹಿಯತ್ತಂಗಲ್ ಮದನಿ ಇವರಿಗೂ ಕೂಡ ವಂದನೆಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿದ ಕೊಣಜೆ ಗ್ರಾಮ ಪಂಚಾಯತಿ ಇದರ ಅಧ್ಯಕ್ಷರಾದ ಶ್ರೀಮತಿ ಗೀತಾ ದಾಮೋದರ್ ಇವರಿಗೂ ಕೂಡ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.